ನಿಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 2 ವರ್ಷದಿಂದ ಆಲ್ಮೋಸ್ಟ್ 0% ರಿಟರ್ನ್ ಕೊಟ್ಟಿದೆ. ಬಟ್ ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಕ್ ಹೋಗ್ತಿರೋ ಕಂಪನಿಗಳಲ್ಲಿ ನೀವೇನಾದ್ರೂ 2-3 ವರ್ಷದಿಂದ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಆಲ್ಮೋಸ್ಟ್ ಡಬಲ್ ಆಗಿರೋದು. ಎಕ್ಸಾಂಪಲ್ಗೆ ಈ ಕಂಪನಿಯ ಶೇರ್ ಪ್ರೈಸ್ ನೋಡಿ, 3 ವರ್ಷದಿಂದ 2,900 ರೂಪಾಯಿ ಇರೋದು ಈಗ ಆಲ್ಮೋಸ್ಟ್ 4,600 ರೂಪಾಯಿ ಟಚ್ ಆಗಿದೆ. ಅದೇ ರೀತಿನೇ ಈ ಕಂಪನಿ ನೋಡಿ, ಈ ಕಂಪನಿಯ ಶೇರ್ ಪ್ರೈಸ್ 3 ವರ್ಷದಿಂದ 170, 175, 200 ರೂಪಾಯಿ ಇತ್ತು. ಈಗ ಈ ಕಂಪನಿಯ ಶೇರ್ ಪ್ರೈಸ್ 574 ಆಗಿದೆ. ಅದೇ ರೀತಿನೇ ಈ ಕಂಪನಿಯ ಶೇರ್ ಪ್ರೈಸ್ ನೋಡಿ, ಈ ಕಂಪನಿಯ ಶೇರ್ ಪ್ರೈಸ್ 2023ರಲ್ಲಿ 700 ರೂಪಾಯಿ, 800 ರೂಪಾಯಿ, 1,000 ರೂಪಾಯಿ, 1,200 ರೂಪಾಯಿ ಇತ್ತು. ಈಗ ಈ ಕಂಪನಿ ಶೇರ್ ಪ್ರೈಸ್ 6,500 ಟಚ್ ಆಗಿದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ಈ ಕಂಪನಿ ಶೇರ್ ಪ್ರೈಸ್ 3 ವರ್ಷದಿಂದ 26 ರೂಪಾಯಿ, 27 ರೂಪಾಯಿ, 28 ರೂಪಾಯಿ, 30 ರೂಪಾಯಿ ಇತ್ತು. ಈಗ ಈ ಕಂಪನಿ ಶೇರ್ ಪ್ರೈಸ್ 623 ರೂಪಾಯಿ ಆಗಿದೆ. ಅದೇ ರೀತಿನೇ ಇದು ಒಂದು ಕಂಪನಿನ ನೋಡಿ, ಈ ಕಂಪನಿಯ ಶೇರ್ ಪ್ರೈಸ್ 3 ವರ್ಷದಿಂದ ಅಂದ್ರೆ 2023ರಲ್ಲಿ 2 ರೂಪಾಯಿ, 3 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಇತ್ತು. ಬಟ್ ಈಗ ಈ ಕಂಪನಿಯ ಶೇರ್ ಪ್ರೈಸ್ ಆಲ್ಮೋಸ್ಟ್ 10 ರೂಪಾಯಿ ಆಗಿದೆ. ಅಂದ್ರೆ ನಾನೀಗ ತೋರಿಸಿರೋ ಕಂಪನಿಗಳಲ್ಲಿ ನೀವೇನಾದ್ರೂ 2-3 ವರ್ಷದಿಂದ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಡಬಲ್ ಆಗಿರೋದು, ಇನ್ನೂ ಜಾಸ್ತಿ ಕೂಡ ಆಗಿರೋದು. ಹಾಗಾದ್ರೆ ಈಗ ನಾನು ತೋರಿಸ್ತಿರೋ ಕಂಪನಿಗಳು ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತವೆ, ಯಾವಪ್ಪ ಇವು ಅಂತ ಸ್ಪೆಷಲ್ ಕಂಪನಿಗಳು ಅಂತ ನಿಮ್ಗೆ ಅನಿಸಿದೆಯಲ್ವಾ? ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಈ ಕಂಪನಿಗಳು ಯಾವುವು, ಈ ಕಂಪನಿಗಳು ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತವೆ, ಈ ಕಂಪನಿಗಳ ಬಿಸ್ನೆಸ್ ಮಾಡಲ್ ಏನು, ನಾವು ಫ್ಯೂಚರ್ ಅಲ್ಲಿ ಈ ತರ ಕಂಪನಿಗಳನ್ನ ಯಾವ ರೀತಿ ಫೈಂಡ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದರಿಂದ ನೀವು ಇಂಡಿಪೆಂಡೆಂಟ್ ಆಗಿ ಈ ಸ್ಟಾಕ್ಸ್ ಗಳನ್ನ ಫೈಂಡ್ ಮಾಡೋದನ್ನ ಕಲಿತೀರಾ. ನಾನು ನಿಮಗೆ ಇಂಟ್ರೋದಲ್ಲಿ ಒಂದು 4-5 ಕಂಪನಿಗಳ ಹೆಸರು ಹೇಳಿದ್ನಲ್ವಾ, ಆ ಎಲ್ಲಾ ಕಂಪನಿಗಳು ಕೂಡ ಈ ಜ್ಯುವೆಲರಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತವೆ. ಎಕ್ಸಾಂಪಲ್ಗೆ ನಾನು ನಿಮಗೆ ಟೈಟನ್ ಕಂಪನಿ ತೋರಿಸ್ತೆ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಕಂಪನಿ ತೋರಿಸ್ತೆ, ತಂಗಾಮಾಯಿಲ್ ಅಂತ ಕಂಪನಿ ತೋರಿಸ್ತೆ, ಸ್ಕೈ ಗೋಲ್ಡ್ ಅಂತ ಕಂಪನಿ ತೋರಿಸ್ತೆ, PC ಜ್ಯುವೆಲ್ಲರೀಸ್ ಅಂತ ಕಂಪನಿ ಇದಾವೆ. ಈ ಕಂಪನಿಗಳನ್ನ ತೋರಿಸಿದ್ದು. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಈ ಕಂಪನಿಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನ ತೋರಿಸ್ತೀನಿ. ಏನಂತಂದ್ರೆ ಎಕ್ಸಾಂಪಲ್ಗೆ ಈಗ ಟೈಟನ್ ಈ ಕಂಪನಿಯ ಪಿ ರೇಷೋ 90, 95, 100 ಎಲ್ಲ ಇತ್ತು ಪೀಕ್ ಅಲ್ಲಿ. ಬಟ್ ಈಗ ಎಷ್ಟಾಗಿದೆ, ಈ ಕಂಪನಿಯ ಪಿ ರೇಷೋ 80ಕ್ಕೆ ಬಂದಿದೆ. ಅದೇ ರೀತಿನೇ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾನು ನಿಮಗೆ ಶೇರ್ ಪ್ರೈಸ್ ತೋರಿಸ್ತೆ. ಈ ಕಂಪನಿಯ ಪಿ ರೇಷೋ ನೋಡಿದ್ರೆ ಪೀಕ್ ಅಲ್ಲಿ ಇದು 127 ಇತ್ತು. ಈಗ ಈ ಕಂಪನಿ ಪಿ ರೇಷೋ 43ಕ್ಕೆ ಬಂದಿದೆ. ಅದೇ ರೀತಿನೇ ತಂಗಾಮಾಯಿಲ್ ಜ್ಯುವೆಲ್ಲರೀಸ್ ಇದೆಯಲ್ವಾ, ಈ ಕಂಪನಿಯ ಪಿ ರೇಷೋ ಪೀಕ್ ಅಲ್ಲಿ ಎಷ್ಟಿತ್ತು ಅಂತಂದ್ರೆ 67, 68 ಇತ್ತು. ಓಕೆನಾ, ಈಗ ಇದೆಷ್ಟು ಬಂದಿದೆ ಅಂತಂದ್ರೆ 56ಕ್ಕಿದೆ. ಕೆಳಗಡೆ ಇತ್ತು, ಈಗ ಮತ್ತೆ ರಿಕವರಿ ಆಗ್ತಿದೆ. ಅದೇ ರೀತಿನೇ ಸ್ಕೈ ಗೋಲ್ಡ್ ಇದೆಯಲ್ವಾ, ಈ ಕಂಪನಿಯ ಪಿ ರೇಷೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಪೀಕ್ ಅಲ್ಲಿ ಈ ಕಂಪನಿಯ ಪಿ ರೇಷೋ 87 ಇತ್ತು. ಈಗ ಇದು ಕಡಿಮೆ ಆಗ್ಬಿಟ್ಟು 27, 34ಕ್ಕೆ ಬಂದಿದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಅದೇ ರೀತಿನೇ PC ಜ್ಯುವೆಲ್ಲರೀಸ್ ಕಥೆನೂ ಕೂಡ ಅದೇನೆ. ಪಿ ರೇಷೋ ನೋಡಿ, ಈ ಕಂಪನಿ ಪಿ ರೇಷೋ ಪೀಕ್ ಅಲ್ಲಿ 20 ಇತ್ತು, ಈಗ ಎಷ್ಟಿದೆ, ಈಗ 11 ಇದೆ. ಅಂದ್ರೆ ಆಲ್ಮೋಸ್ಟ್ ಅರ್ಧ ಇದೆ. ಸೊ ಈ ಪ್ಯಾಟರ್ನ್ ನೋಡಿದ್ರೆ ನಿಮ್ಗೊಂದು ಅರ್ಥ ಆಗ್ತಿದ್ಯಾ ಏನಂತಂದ್ರೆ, ಈ ಕಂಪನಿಗಳ ಶೇರ್ ಪ್ರೈಸ್ ನಿಧಾನಕ್ಕೆ ಮೇಲ್ ಹೋಗ್ತಿದಾವೆ. ನೀವು ಈ ಕಂಪನಿಗಳ EPS ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿದ್ರು ಗೊತ್ತಾಗುತ್ತೆ. ಏನಂತಂದ್ರೆ ಇಯರ್ ಆನ್ ಇಯರ್ ಅದು ಇನ್ಕ್ರೀಸ್ ಆಗ್ತಿದೆ, ಬಟ್ ಈ ಕಂಪನಿಗಳ ವ್ಯಾಲ್ಯೂಯೇಷನ್ ಕೆಳಗಡೆ ಬರ್ತಿದೆ. ಸೊ ಇದರ ಅರ್ಥ ಏನಂತಂದ್ರೆ, ಒಂದು ಕಡೆ ಕಂಪನಿಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಪ್ರಾಫಿಟ್ ನ ಜಾಸ್ತಿ ಮಾಡ್ತಾ ಬರ್ತಿದ್ದಾವೆ, ಬಟ್ ಆ ಕಂಪನಿಗಳ ವ್ಯಾಲ್ಯೂಯೇಷನ್ ನ ಇನ್ವೆಸ್ಟರ್ಸ್ ಡಿರೇಟ್ ಮಾಡ್ತಾ ಬರ್ತಿದ್ದಾರೆ. ಅಂದ್ರೆ ಜಾಸ್ತಿ ಮಲ್ಟಿಪಲ್ಸ್ ನ ಕೊಡ್ತಿಲ್ಲ. ನನಗೆ ಈ ಪ್ಯಾಟರ್ನ್ ಅಂದ್ರೆ ಈ ಕಂಪನಿಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ತಮ್ಮ ಪ್ರಾಫಿಟ್ ನ ಜಾಸ್ತಿ ಮಾಡ್ತಾ ಬರ್ತಿದ್ದಾವೆ, ಬಟ್ ಈ ಕಂಪನಿಗಳ ಪಿ ಮಲ್ಟಿಪಲ್ ಕಡಿಮೆ ಆಗ್ತಾ ಬರ್ತಿದೆ. ಸೊ ಈ ಪ್ಯಾಟರ್ನ್ ನೋಡಿದ್ರೆ ನನಗೇನ್ ಅನ್ಸುತ್ತೆ ಅಂತಂದ್ರೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಲೈಕ್ ಅಂದ್ರೆ ಈ ಕಂಪನಿಗಳು ಈಗ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದಾವೆ ಅಂತ ನನ್ಗನ್ಸುತ್ತೆ. ಹಾಗಂತೇಳಿ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ನಾನು ಹೇಳ್ತಿಲ್ಲ. ಮೊದಲು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಇನ್ವೆಸ್ಟ್ ಮಾಡ್ಬೇಕೋ ಬೇಡವೋ ಅಂತ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ನೀವ್ ಹೇಳ್ಬೋದು ಏನಂತಂದ್ರೆ, ಸರ್ ಇವೆಲ್ಲ ಕಂಪನಿಗಳು ಜ್ಯುವೆಲರಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರೋ ಕಂಪನಿಗಳು, ಈ ಕಂಪನಿಗಳ ಶೇರ್ ಪ್ರೈಸ್ ಯಾಕೆ ಮೇಲೆ ಹೋಗಿದಾವ ಅಂತಂದ್ರೆ ರೀಸೆಂಟ್ ಆಗಿ ನೀವೇ ನೋಡಿರ್ಬೋದು. ಏನಂತಂದ್ರೆ ಈ ಗೋಲ್ಡ್ ಪ್ರೈಸ್ ಅಲ್ಲಿ ಜಾಸ್ತಿ ಆಗಿರೋದ್ರಿಂದ, ರೀಸೆಂಟ್ ಆಗಿ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆಗಿದ್ರಿಂದ ಗೋಲ್ಡ್ ಪ್ರೈಸ್ ಸಡನ್ ಆಗಿ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು. ಸೊ ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಿರೋದ್ರಿಂದ ಆಬ್ವಿಯಸ್ಲಿ ಈ ಕಂಪನಿಗಳು ಕೂಡ ಜಾಸ್ತಿ ಬೆಲೆಗೆ ಗೋಲ್ಡ್ ನ ಸೆಲ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈ ಕಂಪನಿಗಳ ರೆವಿನ್ಯೂ ಜಾಸ್ತಿ ತೋರಿಸ್ತಾರೆ, ಪ್ರಾಫಿಟ್ ಜಾಸ್ತಿ ತೋರಿಸ್ತಾರೆ, ಅದಕ್ಕೆ ಈ ಕಂಪನಿಗಳ ಶೇರ್ ಪ್ರೈಸ್ ಮೇಲ್ ಹೋಗ್ತಿದಾವೆ ಅಂತ ನೀವ್ ಹೇಳ್ತಿರ್ಬೋದು. ಹೌದು, ಅದು ಒನ್ ಪಾರ್ಟ್ ಆಫ್ ದಿ ಬಿಸ್ನೆಸ್ ಅಷ್ಟೇ, ಈ ಕಂಪನಿಗಳ ಶೇರ್ ಪ್ರೈಸ್ ಯಾಕೆ ಮೇಲ್ ಹೋಗ್ತಿದಾವೆ ಅನ್ನೋದಕ್ಕೆ. ಬಟ್ ಇನ್ನೂ ಸ್ವಲ್ಪ ನಾವು ಡೀಪ್ ಆಗಿ ಹೋಗಿ ಅನಾಲಿಸಿಸ್ ಮಾಡಿದ್ರೆ ಈ ಕಂಪನಿಗಳು ಇನ್ನೂ ಕೂಡ ಫ್ಯೂಚರ್ ಅಲ್ಲಿ ಜಾಸ್ತಿ ಗ್ರೋ ಆಗ್ತವೆ ಅನ್ನೋ ಒಂದು ಇಂಡಿಕೇಶನ್ ನಮಗೆ ಸಿಗುತ್ತೆ. ಅದು ಯಾಕೆ ಮೇಲ್ ಹೋಗ್ತವೆ ಅಂತ ನಾನು ನಿಮಗೆ ಸಾಲಿಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ವಲ್ಪ ಬಿಟ್ ಬೈ ಬಿಟ್ ನೋಡ್ತಾ ಹೋಗಿ. ಮೊದಲನೇ ರೀಸನ್ ಏನಂತಂದ್ರೆ, ಮೊದಲು ನಾವು ಯಾವ್ದಾದ್ರು ಒಂದು ಕಂಪನಿಗಳನ್ನ ಅನಾಲಿಸಿಸ್ ಮಾಡ್ತೇವೆ ಅಂತಂದ್ರೆ ಅದರಲ್ಲಿ 2 ರೀತಿಯ ಅನಾಲಿಸಿಸ್ ಬರ್ತವೆ. ಓಕೆನಾ, ಒಂದೇನಂದ್ರೆ ಟಾಪ್ ಡೌನ್ ಅಪ್ರೋಚ್ ಅಂತ, ಇನ್ನೊಂದು ಬಾಟಮ್ ಅಪ್ ಅಪ್ರೋಚ್ ಅಂತ.
ಟಾಪ್ ಡೌನ್ ಅಪ್ರೋಚ್ ಅಂದ್ರೆ ಏನಂತಂದ್ರೆ ಮೊದಲು ಮ್ಯಾಕ್ರೋ ಲೆವೆಲ್ ಅಲ್ಲಿ ಎಲ್ಲ ಥಿಂಗ್ಸ್ ನ ನೋಡ್ಬಿಟ್ಟು ನಿಧಾನಕ್ಕೆ ಮೈಕ್ರೋ ಲೆವೆಲ್ಗೆ ಬರೋದು, ಅಂದ್ರೆ ಕಂಪನಿ ಲೆವೆಲ್ಗೆ ಬಂದ್ಬಿಟ್ಟು ಆ ಕಂಪನಿನ ಅನಾಲಿಸಿಸ್ ಮಾಡೋದು. ಇನ್ನೊಂದು ಬಾಟಮ್ ಅಪ್ ಅಪ್ರೋಚ್ ಅಂದ್ರೆ ಏನಂತಂದ್ರೆ ಮೊದಲು ಕಂಪನಿನ ಅನಾಲಿಸಿಸ್ ಮಾಡ್ಬಿಟ್ಟು ಇದಕ್ಕೆ ಫೇವರ್ ಆಗಿ ಎಕನಾಮಿಕ್ ಕಂಡೀಷನ್ಸ್ ಮತ್ತೆ ಗವರ್ಮೆಂಟ್ ರೂಲ್ಸ್ ಮಾಡ್ತಿದೆಯಲ್ವಾ ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಯಾವ ರೀತಿ ಇದೆ ಅಂತ ಅನಾಲಿಸಿಸ್ ಮಾಡೋದನ್ನೇ ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳಿ ಕರೀತಾರೆ. ಸೊ ನಾನು ಈ ಗೋಲ್ಡ್ ಸೆಕ್ಟರ್ ನ ಅನಾಲಿಸಿಸ್ ಮಾಡಕ್ಕೆ ಯೂಸ್ ಮಾಡ್ತಿರೋ ಟೆಕ್ನಿಕ್ ಯಾವುದು ಅಂತಂದ್ರೆ ಲೈಕ್ ಅಪ್ರೋಚ್ ಯಾವುದು ಅಂತಂದ್ರೆ ಟಾಪ್ ಡೌನ್ ಅಪ್ರೋಚ್. ಟಾಪ್ ಡೌನ್ ಅಪ್ರೋಚ್ ನ ನಾವೇನಾದ್ರೂ ಮಾಡ್ತಿದೀವಿ ಅಂತಂದ್ರೆ ಮೊದಲು ಮ್ಯಾಕ್ರೋ ಲೆವೆಲ್ ಅಲ್ಲಿ ಈ ಗೋಲ್ಡ್ ಸೆಕ್ಟರ್ ಅಲ್ಲಿ ಏನಾಗ್ತಿದೆ ಅಂತ ನಾವು ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಈಗ ಎಲ್ರಿಗೂ ಕೂಡ ಯಾವುದೋ ಒಂದು ಗೋಲ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರೋ ಕಂಪನಿಯನ್ನ ಅನಾಲಿಸಿಸ್ ಮಾಡ್ತಾರೆ ಅಂತಂದ್ರೆ ಅವರು ಏನ್ ನೋಡ್ಬೇಕಂತಂದ್ರೆ ರೀಸೆಂಟ್ ಆಗಿ ಯಾಕೆ ಗೋಲ್ಡ್ ಪ್ರೈಸ್ ಜಾಸ್ತಿ ಡ್ರಾಸ್ಟಿಕಲಿ ಮೇಲ್ ಹೋಯ್ತು ಅಂತ ನಾವು ತಿಳ್ಕೊಳ್ಳೇಬೇಕು. ಯಾಕಂತಂದ್ರೆ ನಿಮಗೆ ಬಿಗ್ ಪಿಕ್ಚರ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಂಪನಿ ಲೆವೆಲ್ ಅಲ್ಲಿ ಪಿಕ್ಚರ್ಸ್ ನಿಮಗೆ ಸರಿಯಾಗಿ ಅರ್ಥನೇ ಆಗಲ್ಲ. ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ why recently gold went up rapidly. ಮೇಲ್ ಹೋಗಿದ್ದಷ್ಟೇ ಅಲ್ಲ, ಮತ್ತೆ ರೀಸೆಂಟ್ ಆಗಿ 20% 25% ಕೆಳಗಡೆನೂ ಕೂಡ ಬರ್ತಿದೆ. ಸೊ ಅದು ಯಾಕೆ ಆಗ್ತಿದೆ ಅಂತಾನು ಕೂಡ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಸಿಂಪಲ್ ಆಗಿ ನೋಡೋಣ. ಓಕೆನಾ, ರೀಸೆಂಟ್ ಆಗಿ ಯಾಕೆ ಗೋಲ್ಡ್ ಪ್ರೈಸ್ ಮೇಲ್ ಹೋಯ್ತು ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ 2022ರಲ್ಲಿ ಏನಾಗುತ್ತೆ ಅಂತಂದ್ರೆ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆಗುತ್ತೆ. ಈ ರಷ್ಯಾ ಯುಕ್ರೇನ್ ವಾರ್ ಯಾಕೆ ಸ್ಟಾರ್ಟ್ ಆಯ್ತು ಅನ್ನೋದೇ ಒಂದು ದೊಡ್ಡ ಜಿಯೋ ಪೊಲಿಟಿಕಲ್ ಕಾನ್ಸೆಪ್ಟ್. ಓಕೆನಾ, ಬಟ್ ನಾನು ನಿಮಗೆ ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾಗಿರುತ್ತೆ ಅಂತಂದ್ರೆ ಈ ಯುಕ್ರೇನ್ ಏನಿದೆಯಲ್ವಾ, ಈ ಯುಕ್ರೇನು ನಾನು ನ್ಯಾಟೋನ ಸೇರ್ಕೋಬೇಕು ಅಂತ ಯೋಚನೆ ಮಾಡ್ತಿರುತ್ತೆ. ನ್ಯಾಟೋ ಅಂದ್ರೆ ಏನಂತಂದ್ರೆ ಇದೊಂದು ವೆಸ್ಟರ್ನ್ ಕಂಟ್ರೀಸ್ಗಳು ಸೇರಿ ಮಾಡ್ಕೊಂಡಿರೋ ಒಂದು ಬ್ಲಾಕ್. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಸೊ ನಾನು ಈ ಟ್ರೀಟಿ ಆರ್ಗನೈಸೇಷನ್ ನ ಸೇರ್ಬೇಕಂತ ಯುಕ್ರೇನು ಪ್ರಯತ್ನ ಪಡ್ತಿತ್ತು. ಓಕೆನಾ, ಈ ಯುಕ್ರೇನ್ ಏನಿದೆಯಲ್ವಾ ಇದು ನ್ಯಾಟೋಗೆ ಸೇರೋದು ರಷ್ಯಾಗೆ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಯಾಕಂದ್ರೆ ಒಂದ್ ವೇಳೆ ಇದೇನಾದ್ರೂ ಯುಕ್ರೇನು ನ್ಯಾಟೋಗೆ ಸೇರ್ಬಿಟ್ರೆ ಈ ರಷ್ಯಾ ಏನಿದೆಯಲ್ವಾ ರಷ್ಯಾಗೆ ಸ್ವಲ್ಪ ಸೆಕ್ಯೂರಿಟಿ ಥ್ರೆಟ್ ಬರುತ್ತೆ. ಅದಕ್ಕಿಂತ ರಷ್ಯಾ ಏನ್ ಮಾಡುತ್ತೆ ಅಂತಂದ್ರೆ ಯುಕ್ರೇನ್ಗೆ ಹೇಳುತ್ತೆ ನೀನು ಈ ನ್ಯಾಟೋನ ಸೇರ್ಕೋಬೇಡ ಅಂತ. ಆದ್ರೂ ಕೂಡ ಈ ಯುಕ್ರೇನ್ ಕೇಳೋದಿಲ್ಲ, ನಾನು ಸೇರ್ಕೋಬೇಕಂತ ಪ್ರಯತ್ನ ಪಡ್ತಿರುತ್ತೆ. ಸೊ ಅವಾಗ ಪ್ರಯತ್ನ ಪಡ್ತಿರುವಾಗ ರಷ್ಯಾ ಏನ್ ಮಾಡುತ್ತೆ ಅಂತಂದ್ರೆ ಈ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಒಂದು ಸಿಂಪಲ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಏನಂತಂದ್ರೆ ಈ ಯುಕ್ರೇನ್ಗೆ ಎಲ್ಲಾ ವೆಸ್ಟರ್ನ್ ಕಂಟ್ರೀಸ್ಗಳು ಕೂಡ ಸಪೋರ್ಟ್ ಮಾಡ್ತಿರ್ತವೆ. ಅಂದ್ರೆ US ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್ ಗಳಾಗಿರ್ಬೋದು, ಎಲ್ಲ ವೆಸ್ಟರ್ನ್ ಕಂಟ್ರೀಸ್ಗಳು ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಸೊ ಈಗ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಲ್ವಾ, ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಎಲ್ಲ ವೆಸ್ಟರ್ನ್ ಕಂಟ್ರೀಸ್ಗಳು ರಷ್ಯಾದು $300 ಬಿಲಿಯನ್ ರಿಸರ್ವ್ಸ್ ಏನಿರುತ್ತಲ್ವಾ, ಆ ದೇಶ ಏನು ಗಳಿಸಿರುತ್ತಲ್ವಾ ಆ ದೇಶ ಗಳಿಸಿರೋ ದುಡ್ಡು ಆ ರಿಸರ್ವ್ಸ್ ಈ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇರುತ್ತೆ $300 ಬಿಲಿಯನ್. ಓಕೆನಾ, ಸೊ ಈ $300 ಬಿಲಿಯನ್ ನ ಈ ವೆಸ್ಟರ್ನ್ ಕಂಟ್ರೀಸ್ಗಳು ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡೋದಂದ್ರೆ ಏನಂತಂದ್ರೆ ಈಗ ನಿಮ್ಮ ಹತ್ರ 1 ಲಕ್ಷ ಬ್ಯಾಂಕ್ ಅಲ್ಲಿ ಇದೆ ದುಡ್ಡು, ಆ ದುಡ್ಡನ್ನ ನಿಮ್ಗೆ ಆಕ್ಸೆಸ್ ಮಾಡಕ್ಕೆ ಇಲ್ಲದೆ ಇರೋ ತರ ಮಾಡೋದು. ಅಂದ್ರೆ ನೀವೀಗ ಕಷ್ಟಪಟ್ಟು 1 ಲಕ್ಷ ಸೇವ್ ಮಾಡಿದೀರಾ, ಆ ದುಡ್ಡನ್ನ ನೀವು ಬ್ಯಾಂಕ್ ಅಲ್ಲಿ FD ಇಟ್ಟಿದ್ದೀರಾ. ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದು ನಿನ್ ದುಡ್ಡು ಅಲ್ವೇ ಅಲ್ಲ, ನೀನ್ ಇದು ಯೂಸ್ ಮಾಡಕ್ ಆಗೋದಿಲ್ಲ, ನಾನು ನಿನ್ಗೆ ಇದನ್ನ ಕೊಡಲ್ಲ ಅಂತ ಹೇಳ್ದಂಗೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ರಷ್ಯಾಗೆ ಈ $300 ಬಿಲಿಯನ್ ನ ಯೂಸ್ ಮಾಡಕ್ಕೆ ಬರ್ದೇ ಇರೋ ತರ ಆಗುತ್ತೆ. ಸೊ ಈ ಜಿಯೋ ಪೊಲಿಟಿಕಲ್ ಥಿಂಗ್ಸ್ ನ ನೋಡ್ಬಿಟ್ಟು ಬೇರೆ ಬೇರೆ ಕಂಟ್ರಿಗಳಿಗೆ ಯಾವ ರೀತಿ ಅನ್ಸಕ್ ಆಗುತ್ತೆ ಅಂತಂದ್ರೆ ಒಂದ್ ವೇಳೆ ನಾನು ಕೂಡ ಈ ದುಡ್ಡನ್ನ ಏನಾದ್ರು ಡಾಲರ್ ಸೇವ್ ಮಾಡ್ತಾ ಹೋದ್ರೆ ನಾನೇನಾದ್ರೂ US ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ಗಳ ಜೊತೆಗೆ ಏನಾದ್ರು ಯಾವಾಗಾದ್ರೂ ಕಾನ್ಫ್ಲಿಕ್ಟ್ ಒಳಗಾದ್ರೆ ನನ್ನ ದುಡ್ಡನ್ನು ಕೂಡ ಇವರು ಫ್ರೀಸ್ ಮಾಡಬಹುದು ಅಂತ ಎಲ್ಲಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ದುಡ್ಡನ್ನ ತಮ್ಮ ಕರೆನ್ಸಿ ಅಂದ್ರೆ ಲೈಕ್ ಕಂಟ್ರಿ ಲೆವೆಲ್ ರಿಸರ್ವ್ಸ್ ಅನ್ನ ಈ ಡಾಲರ್ ಅಲ್ಲಿ ಇಟ್ಕೊಳ್ಳೋ ಬದಲು ಅವರು ನಿಧಾನಕ್ಕೆ ಗೋಲ್ಡ್ ಅಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಡಾಲರ್ ನ ಬೈ ಮಾಡಕ್ ಬದಲು ಈ ಗೋಲ್ಡ್ ನ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ, 40 ನಿಮಿಷ ಇದೆ ಅದು. ಅದರಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಗೋಲ್ಡ್ ಯಾವಾಗ ಮೇಲೆ ಹೋಗುತ್ತೆ, ಗೋಲ್ಡ್ ಯಾವಾಗೆಲ್ಲ ಕೆಳಗಡೆ ಬರುತ್ತೆ, ಗೋಲ್ಡ್ ನ ಮಹತ್ವ ಏನು, ರೀಸೆಂಟ್ ಆಗಿ ಯಾಕೆ ಗೋಲ್ಡ್ ಮೇಲೆ ಹೋಗಿತ್ತು, ಮತ್ತೆ ಮುಂದೆ ನೀವೇನಾದ್ರೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಈಗ ಇನ್ವೆಸ್ಟ್ ಮಾಡಕ್ ಸರಿಯಾದ ಟೈಮ್ ಹೌದು ಅಲ್ವೋ ಪ್ರತಿಯೊಂದನ್ನು ಕೂಡ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಅದನ್ನ ಹೋಗಿ ಅದರಲ್ಲಿ ನೋಡಬಹುದು. ಸೊ ಎಲ್ಲ ದೇಶದ ರಿಸರ್ವ್ ಬ್ಯಾಂಕ್ಗಳು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಈ ಗೋಲ್ಡ್ ನ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೋಲ್ಡ್ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿಂದ ಏನಾಗುತ್ತೆ ಅಂತಂದ್ರೆ 2022ರಿಂದ ಬೇಕಾದ್ರೆ ನೀವು ಗೋಲ್ಡ್ ಚಾರ್ಟ್ ನ ಹೋಗಿ ನೋಡಿ, 2022ರಿಂದ ನಿಧಾನಕ್ಕೆ ಮೇಲೆ ಹೋಗ್ತಾ ಆಲ್ಮೋಸ್ಟ್ 160ರಿಂದ 170% ಮೇಲೆ ಹೋಗುತ್ತೆ. ರೀಸೆಂಟ್ ಆಗಿ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂತಂದ್ರೆ ರೀಸೆಂಟ್ ಆಗಿ ಯಾಕೆ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ US ಬಾಂಡ್ ಈಲ್ಡ್ ಏನಿದೆ ಅಲ್ವಾ, ಬಾಂಡ್ ಈಲ್ಡ್ ಆಲ್ಮೋಸ್ಟ್ 4.5% ಎಲ್ಲ ಟಚ್ ಆಗ್ತಿದೆ. ಸೊ ಎಲ್ಲಿ ಯಾವಾಗ ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತಲ್ವಾ, ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಬಾಂಡ್ ನ ಬೈ ಮಾಡಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಅದಕ್ಕೇನೆ ಗೋಲ್ಡ್ ಪ್ರೈಸ್ ಈಗ ನಿಧಾನಕ್ಕೆ ಕೆಳಗಡೆ ಬರ್ತಿದೆ. ಸೊ ದಿಸ್ ಇಸ್ ವೈ ರೀಸೆಂಟ್ಲಿ ಗೋಲ್ಡ್ ವೆಂಟ್ ಅಪ್. ಅಂಡ್ ಮತ್ತೆ ಯಾಕೆ ಈಗ ಕೆಳಗಡೆ ಬರ್ತಿದೆ ಅನ್ನೋದು, ನಾನು ಯಾಕೆ ಈ ಬಾಂಡ್ ಅಲ್ಲಿ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದನ್ನ ಮತ್ತೆ ಯಾವಾಗಾದ್ರೂ ಒಂದು ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈಗ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ರೀಸೆಂಟ್ ಆಗಿ ಗೋಲ್ಡ್ ಪ್ರೈಸ್ ಯಾಕೆ ಮೇಲೆ ಹೋಗಿತ್ತು ಮತ್ತೆ ಯಾಕೆ ನಿಧಾನಕ್ಕೆ ಕೆಳಗಡೆ ಬರ್ತಿದೆ ಅಂತ. ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಆಯ್ತು ಗುರು ರೀಸೆಂಟ್ ಆಗಿ ಯಾಕೆ ಗೋಲ್ಡ್ ಪ್ರೈಸ್ ಮೇಲೆ ಹೋಯ್ತು ಮತ್ತೆ ಯಾಕೆ ರೀಸೆಂಟ್ ಆಗಿ ಮತ್ತೆ ಕೆಳಗಡೆ ಬರ್ತಿದೆ ಅಂತ ನನಗೆ ಸಿಂಪಲ್ ಆಗಿ ಅರ್ಥ ಆಯ್ತು. ಈಗ ನೀ ನನಗೆ ಹೇಳು, ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೋದಲ್ಲಿ ಏನು ಕಂಪನಿಗಳು ಹೇಳಿದಲ್ವಾ ಲಾಸ್ಟ್ 3 ವರ್ಷದಿಂದ ಡಬಲ್ ಆಗಿದಾವೆ, ಟ್ರಿಪಲ್ ಆಗಿದಾವೆ, 5 ಟೈಮ್ಸ್ ಆಗಿದಾವೆ, ಇವುಗಳು ಮುಂದೆ ಫ್ಯೂಚರ್
ಫ್ಯೂಚರ್ ಕೂಡ ಜಾಸ್ತಿ ಆಗ್ತವೆ ಇಲ್ಲ ಅನ್ನೋದು ಅದು ಮೇನ್ ಪ್ರಶ್ನೆ. ಅದಕ್ಕೆ ಆನ್ಸರ್ ಮಾಡುವಂತ ನಿಮ್ಗೆ ನೀವು ನನಗೆ ಕ್ವಶನ್ ಕೇಳ್ಬೋದು. ಆಕ್ಚುಲಿ ನೀವು ಅದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ಅಂದ್ರೆ ಈ ಗೋಲ್ಡ್ ಕಂಪನಿಗಳು ಮುಂದೆ ಫ್ಯೂಚರ್ಲಿ ಜಾಸ್ತಿ ಆಗ್ತವೆ ಅಲ್ಲೋ ಶೇರ್ ಪ್ರೈಸ್ಗಳು ಅಂತ ಅರ್ಥ ಮಾಡ್ಕೋಬೇಕಂತಂದ್ರೆ ನಮ್ಮ ಇಂಡಿಯಾನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವೇನಾದ್ರೂ ಇಂಡಿಯಾನ ಅರ್ಥ ಮಾಡ್ಕೋಬೇಕಂತಂದ್ರೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಹೇಳಿರೋ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಗ್ಲೋಬಲ್ ಅಲ್ಲಿ ಬೇರೆ ಬೇರೆ ಲೀಡರ್ಸ್ ಹೇಳಿದಾರಲ್ವಾ, ಆ ಸ್ಟೇಟ್ಮೆಂಟ್ಸ್ ನ ನೀವು ಒಂದ್ಸರಿ ಕೇಳಲೇಬೇಕು. कुछ साल पहले जब मैंने कहा था कि ये दशक भारत का है, I want to make a prediction for you. I predict that the 21st century is going to be the Indian century. ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಡೆಕೆಡ್ ಅಂದ್ರೆ 2021ರಿಂದ 2030 ಇದು ನಮ್ಮ ಇಂಡಿಯಾಗೆ ಸೇರಿದ್ದು, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಗ್ರೋತ್ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಅದೇ ರೀತಿನೇ ಅಮೆಜಾನ್ ಕಂಪನಿಯ ಫೌಂಡರ್ ಜೆಫ್ ಬೆಜೋಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ 21st ಸೆಂಚುರಿ ಅಂದ್ರೆ ಈಗೇನು 21ನೇ ಶತಮಾನ ಇದೆ ಅಲ್ವಾ, ಇದು ಕಂಪ್ಲೀಟ್ ಆಗಿ ನಮ್ಮ ಇಂಡಿಯಾಗೆ ಬಿಲಾಂಗ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ತರ ದೊಡ್ಡ ದೊಡ್ಡ ಲೈಕ್ ಪ್ರೊಫೈಲ್ ಇರೋ ಜನಗಳು ಯಾಕೆ ನಮ್ಮ ಭಾರತ ನೆಕ್ಸ್ಟ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಗೊತ್ತಾ? ಇದಕ್ಕೆ ನಂಬರ್ 1 ಕಾರಣನೇ ಏನಂತಂದ್ರೆ ಡೆಮೋಗ್ರಫಿಕ್ ಡಿವಿಡೆಂಟ್. ಈ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನಮ್ಮ ದೇಶದಲ್ಲಿ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ನೀವು ಸಿಂಪಲ್ ಆಗಿ ಒಂದು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಏನಂತಂದ್ರೆ ಆವರೇಜ್ ಏಜ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 29 ಬರುತ್ತೆ. 29 ಅಂದ್ರೆ ಏನರ್ಥ ಹೇಳಿ? ಈ ಏಜ್ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡೋ ಸಾಮರ್ಥ್ಯ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ ಅಂತಂದ್ರೆ ಕೆಲಸ ಮಾಡೋರ ಸಂಖ್ಯೆನೇ ಜಾಸ್ತಿ ಇದೆ. ಇದನ್ನೇ ಹ್ಯೂಮನ್ ಪವರ್ ಅಂತ ಹೇಳಿ ಕರೀತಾರೆ. ಯಾವ ದೇಶದಲ್ಲಿ ಹ್ಯೂಮನ್ ರಿಸೋರ್ಸಸ್ ಹ್ಯೂಮನ್ ಪವರ್ ಜಾಸ್ತಿ ಇರುತ್ತಲ್ವಾ, ಆ ಕಂಟ್ರಿ ಜಾಸ್ತಿ ಎಕನಾಮಿಕಲಿ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಜೆಫ್ ಬೆಜೋಸ್ ಏನ್ ಹೇಳ್ತಿದಾರೆ ಅಂತಂದ್ರೆ ನೆಕ್ಸ್ಟ್ ಸೆಂಚುರಿ ಬಿಲಾಂಗ್ಸ್ ಟು ಇಂಡಿಯಾ ಅಂತ ಹೇಳ್ತಿದ್ದಾರೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಕೆಲಸ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಯಾವ ದೇಶದಲ್ಲಿ ಕೆಲಸ ಮಾಡೋರ ಸಂಖ್ಯೆ ಜಾಸ್ತಿ ಇರುತ್ತಲ್ವಾ, ಆ ದೇಶದ ಮೇಲೆ ದೊಡ್ಡ ದೊಡ್ಡ ಕಂಟ್ರಿಗಳು ದೊಡ್ಡ ದೊಡ್ಡ ಕಂಪನಿಗಳು ಬೆಟ್ ಕೂಡ ಮಾಡ್ತಾರೆ. ಅದಕ್ಕೆ ನೀವು ರೀಸೆಂಟ್ ಆಗಿ ನೋಡಿರ್ಬೋದು, ಈ ಡೇಟಾ ಸೆಂಟರ್ ಓಪನ್ ಮಾಡೋದಾಗಿರ್ಬೋದು ಅಥವಾ ಲೈಕ್ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸೆಟಪ್ ಮಾಡೋದಾಗಿರ್ಬೋದು, ಮತ್ತೆ ಚೈನಾ +1 ಸ್ಟ್ರಾಟಜಿ ಅಂತ ನೀವು ಕೇಳಿರ್ಬೋದು. ಏನಂತಂದ್ರೆ ಚೈನಾ +1 ಸ್ಟ್ರಾಟಜಿ ಅಂದ್ರೆ ಏನಂತಂದ್ರೆ ಈ ಚೈನಾ ಇಡೀ ಜಗತ್ತಿಗೆ ಚೀಪ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲ ಗೂಡ್ಸ್ ಸೆಲ್ ಮಾಡುತ್ತಲ್ವಾ, ಸೊ ಈ ಚೈನಾ ಮೇಲೆ ತುಂಬಾ ಕಂಟ್ರಿಗಳು ನಂಬಿಕೆ ಇಡೋದನ್ನ ಕಡಿಮೆ ಮಾಡ್ತಿದ್ದಾರೆ. ಯಾಕಂತಂದ್ರೆ ಕೊರೋನಾ ಬಂದಾಗ ಏನಾಗಿತ್ತು, ಇಡೀ ಚೈನಾನೇ ಕ್ಲೋಸ್ ಆಗ್ಬಿಟ್ಟಿತ್ತು. ಚೈನಾ ಕ್ಲೋಸ್ ಆದ ತಕ್ಷಣ ಏನಾಗುತ್ತೆ, ಬೇರೆ ಬೇರೆ ದೇಶಗಳಿಗೆ ಗೂಡ್ಸ್ ಸರ್ವಿಸಸ್ ಸಿಗಲ್ಲ. ಅವಾಗ ಏನಾಗುತ್ತೆ, ಎಲ್ಲಾ ದೇಶಗಳು ಕೂಡ ಸ್ಥಗಿತ ಆಗ್ಬಿಡ್ತವೆ. ಆ ದೇಶಗಳು ಕಂಟಿನ್ಯೂಸ್ ಆಗಿ ನಡೆಯೋದಿಲ್ಲ. ಆ ಕಂಟ್ರಿಗಳ ಎಕಾನಮಿಗೆ ಡೆಂಟ್ ಬೀಳುತ್ತೆ. ಅದಕ್ಕೇನೆ ಎಲ್ಲಾ ದೇಶಗಳು ಏನ್ ಟ್ರೈ ಮಾಡ್ತಿದ್ದಾರೆ ಅಂತಂದ್ರೆ ಈಗ ಚೈನಾ ಜೊತೆಗೆ ಇನ್ನೊಂದು ಕಂಟ್ರಿನೂ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಪ್ ಮಾಡ್ಬೇಕಂತ ಪ್ರಯತ್ನ ಪಡ್ತಿದ್ದಾರೆ. ಇದರಲ್ಲಿ ಜಾಸ್ತಿ ಜನ ಕಂಟೆಂಡರ್ಸ್ ಇದ್ದಾರೆ. ಥೈಲ್ಯಾಂಡ್ ಇದೆ, ವಿಯೆಟ್ನಾಂ ಇದೆ, ಬಾಂಗ್ಲಾದೇಶ್ ಇದೆ, ತುಂಬಾ ಕಂಟ್ರಿಗಳಿದಾವೆ. ಬಟ್ ನಮ್ಮ ದೇಶದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಟ್ ಇರೋದ್ರಿಂದ ನಮ್ಮ ಕಂಟ್ರಿಗೆ ಫೇವರ್ ಇದೆ. ಅದಕ್ಕೆ ತುಂಬಾ ಲೀಡರ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಸೆಂಚುರಿ ಅಂಡ್ ನೆಕ್ಸ್ಟ್ ಡೆಕೆಡ್ ಬಿಲಾಂಗ್ಸ್ ಟು ಇಂಡಿಯಾ ಅಂತ ಹೇಳ್ತಿದ್ದಾರೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಇನ್ನೊಂದು ಡೇಟಾ ತೋರಿಸ್ತೀನಿ. ಏನಂತಂದ್ರೆ ನಮ್ಮ ದೇಶದ ಪರ್ ಕ್ಯಾಪಿಟಲ್ ಏನ್ ಇನ್ಕಮ್ ಇದೆಯಲ್ವಾ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಒಂದು ದೇಶದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಎಷ್ಟು ದುಡಿತಾನೆ ಅನ್ನೋದನ್ನೇ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳಿ ಕರೀತಾರೆ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ಟೋಟಲ್ ನಮ್ಮ ದೇಶದ GDP ತಗೊಳ್ತಾರೆ. ಆ GDP ಅನ್ನ ಡಿವೈಡೆಡ್ ಬೈ ನಮ್ಮ ದೇಶದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ನಂಬರ್ ನ ಡಿವೈಡ್ ಮಾಡಿದ್ರೆ ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಬರುತ್ತೆ. ರೀಸೆಂಟ್ ಆಗಿ ನಮ್ಮ ದೇಶದ GDP ಎಷ್ಟಿದೆ, 4 ಟ್ರಿಲಿಯನ್ 4.12 ಟ್ರಿಲಿಯನ್ ಇದೇ ರೇಂಜ್ ಅಲ್ಲಿ ಇದೆ. ಓಕೆನಾ? ಸೊ ಎಕ್ಸಾಂಪಲ್ ಗೆ $4 ಟ್ರಿಲಿಯನ್ ಇದೆ ಅಂತ ಇಟ್ಕೊಳ್ಳಿ. $4 ಟ್ರಿಲಿಯನ್ ಡಿವೈಡೆಡ್ ಬೈ ನಮ್ಮ ದೇಶದ ಟೋಟಲ್ ಜನಸಂಖ್ಯೆ ಎಷ್ಟಿದೆ, 145ರಿಂದ 150 ಕೋಟಿ ಇದೆ. ಸೊ $4 ಟ್ರಿಲಿಯನ್ ಡಿವೈಡೆಡ್ ಬೈ 150 ಕೋಟಿ ಮಾಡಿದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 2026ರಲ್ಲಿ ನಮ್ಮ ಭಾರತದ ಪ್ರತಿಯೊಬ್ಬ ವ್ಯಕ್ತಿನೂ ಎಷ್ಟು ದುಡಿತಿದ್ದಾನೆ ಅಂತಂದ್ರೆ $2,700 ಇಂದ $2,800 ದುಡಿತಿದ್ದಾನೆ. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 2,50,000ದಿಂದ 2,70,000 ಮಧ್ಯೆ ದುಡಿತಿದ್ದಾನೆ. ಲೈಕ್ ನೀವು ನಮ್ಮ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ನ ಲಾಸ್ಟ್ 20-25 ವರ್ಷದ ಡೇಟಾ ತೆಗೆದು ನೋಡಿದ್ರೆ ಸಿಂಪಲ್ ಆಗಿ ಗೊತ್ತಾಗುತ್ತೆ. ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. ನಮ್ಮ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ವಾ, 1995ರಲ್ಲಿ $375 ಇತ್ತು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಷ್ಟು ದುಡಿತಾ ಇದ್ದ. ಇದು 2004ರಲ್ಲಿ ಎಷ್ಟಾಯ್ತು ಅಂತಂದ್ರೆ ಡಬಲ್ ಆಯ್ತು, $624 ಆಯ್ತು. ಅದೇ ರೀತಿ 2014ರಲ್ಲಿ ನೋಡಿ, 2014ರಲ್ಲಿ ಇದು $1,553 ಆಯ್ತು. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಯ್ತು. ಸೊ ಈಗ 2024ರಲ್ಲಿ ನೋಡಿ, 2024ರಲ್ಲಿ ಎಷ್ಟಿದೆ ಅಂತಂದ್ರೆ 2,591 ಇದೆ. ಸೊ ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾಗ್ತಿದೆ ಅಂತಂದ್ರೆ ನಮ್ಮ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ನಿಧಾನಕ್ಕೆ ಗ್ರೋ ಆಗ್ತಾ ಬರ್ತಿದೆ. ಇದರ ಅರ್ಥ ಸಿಂಪಲ್ ಆಗಿ ಏನಂತಂದ್ರೆ ನಮ್ಮ ದೇಶದಲ್ಲಿ ಏನು ಜನಗಳು ದುಡಿತಿದಾರಲ್ವಾ, ಅವ್ರ ಇನ್ಕಮ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಬರ್ತಿದೆ. ನೀವೇ ಸಿಂಪಲ್ ಆಗಿ ಯೋಚನೆ ಮಾಡಿ, ಈಗ ಯಾರ್ದೋ ಒಬ್ಬ ವ್ಯಕ್ತಿ ಇನ್ಕಮ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅವ್ನು ಏನ್ ಮಾಡ್ತಾನೆ,
ಅವನು ಆ ದುಡ್ಡನ್ನ ಎಲ್ಲೋ ಪ್ರಿಸರ್ವ್ ಮಾಡಿ ಸೇವ್ ಮಾಡಿರ್ಬೇಕಂತ ಪ್ರಯತ್ನ ಪಡ್ತಾನೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಜನಗಳು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತಂದ್ರೆ, ಇದು ನಮ್ಮ ಕಲ್ಚರ್ ಕೂಡ ಆಗಿರೋದ್ರಿಂದ, ನಮ್ಮ ಕಲ್ಚರ್ ಅಲ್ಲೂ ಇದೇ ರೀತಿ ಬಂದಿರೋದ್ರಿಂದಾನೆ ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತಲ್ವಾ, ಎಲ್ಲರೂ ಕೂಡ ನಿಧಾನಕ್ಕೆ ಗೋಲ್ಡ್ ನ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ನೀವು ಕೂಡ ಈಗ ನಿಮ್ಗೆ 50,000 ಸಂಬಳ ಬರ್ತಿದೆ ಅಂತ ಇಟ್ಕೊಳ್ಳಿ ಪ್ರತಿ ತಿಂಗಳು, ನಿಮಗೆ 1 ಲಕ್ಷ ಬರಕ್ ಸ್ಟಾರ್ಟ್ ಆದ್ರೆ ನೀವೇನ್ ಮಾಡ್ತೀರಾ? ನಿಧಾನಕ್ಕೆ ಸ್ವಲ್ಪ ನೀವ್ ಹೇಳ್ಬೋದು ನಾನು SIP ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ. ಬಟ್ ಎಂಡ್ ಆಫ್ ದ ಡೇ ಮೋಸ್ಟ್ ಆಫ್ ದ ಜನ ಏನ್ ಮಾಡ್ತಾರ ಅಂತಂದ್ರೆ SIP ಮಾಡ್ತಾನೆ. ಲೈಕ್ ಯಾಕಂದ್ರೆ ಈಗ ಲೈಕ್ ನಾ ತಂದೆ ತಾಯಿ ಪ್ರೆಷರ್ ಮಾಡ್ತಾರಲ್ವಾ, ಅಂಕಲ್ ಇರ್ತಾರೆ, ಆಂಟಿ ಇರ್ತಾರೆ, ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಅಣ್ಣ ಇರ್ತಾರೆ, ತಮ್ಮ ಇರ್ತಾರೆ, ಇವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಒಂದ್ ಗೋಲ್ಡ್ ಚೈನ್ ತಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಒಂದ್ ರಿಂಗ್ ತಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಅಮ್ಮಂಗ್ ಒಂದ್ ತಾಳಿ ಮಾಡಿಸ್ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಲೈಕ್ ಒಂದ್ ಇರುತ್ತಲ್ವಾ. ಇದೊಂದು ಕಲ್ಚರ್ಲಿ ನಮ್ ಕಲ್ಚರ್ಲಿ ಇದ್ದೇ ಇದೆ. ಓಕೆನಾ, ರೀಸೆಂಟ್ ಆಗಿ ನನ್ನ ಫ್ರೆಂಡ್ನು ಕೂಡ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಮತ್ತೆ ಅವ್ರ ತಮ್ಮ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾರೆ, ಇಬ್ರು ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ಕೆಲ್ಸಕ್ಕೆ ಜಾಯ್ನ್ ಆಗಿ ಇನ್ನು 1.5-2 ವರ್ಷನೂ ಕೂಡ ಆಗಿಲ್ಲ, ಆಲ್ರೆಡಿ 40-50 ಗ್ರಾಮ ಅವರು ಬಂಗಾರ ತಗೊಂಡಿದ್ದಾರೆ. ಸೊ ಯಾಕಂತಂದ್ರೆ ದಟ್ಸ್ ಹೌ ವಿ ಇಂಡಿಯನ್ಸ್, ಲೈಕ್ ನಾವ್ ಹಿಂಗೆ ಇದೀವಿ. ಓಕೆನಾ, ಸೊ ನೀವು ಇನ್ನೊಂದು ಡೇಟಾ ತೆಗೆದು ನೋಡಿದ್ರೆ ಏನೋ ಗೊತ್ತಾಗುತ್ತೆ ಅಂತಂದ್ರೆ, ಸೆಕೆಂಡ್ ಲಾರ್ಜೆಸ್ಟ್ ಗೋಲ್ಡ್ ಕನ್ಸ್ಯೂಮಿಂಗ್ ಕಂಟ್ರಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಭಾರತ. ನಮ್ಮ ಭಾರತದಲ್ಲಿನೇ ಜಾಸ್ತಿ ಗೋಲ್ಡ್ ಇದೆ. ಯಾಕಂತಂದ್ರೆ ನಾವು ಕಲ್ಚರ್ಲಿನೇ ಆ ತರ ಇದೀವಿ. ಓಕೆನಾ, ಸೊ ಯಾವಾಗ ವ್ಯಕ್ತಿಗಳ ಅಂದ್ರೆ ಲೈಕ್ ಜನಗಳ ಇನ್ಕಮ್ ಜಾಸ್ತಿ ಆಗುತ್ತಲ್ವಾ, ಎಂಡ್ ಆಫ್ ದ ಡೇ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಗೋಲ್ಡ್ ನ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಈ ಗೋಲ್ಡ್ ಕಂಪನಿಗಳಿಗೆನೆ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಥಿಂಗ್. ಇನ್ನು ಸೆಕೆಂಡ್ ಥಿಂಗ್ ಏನಂತಂದ್ರೆ, ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಿದ್ದೀನಿ, ನಮ್ಮ ಭಾರತದಲ್ಲಿ ಏನಾಗ್ತಿದೆ ಅಂತಂದ್ರೆ ನಿಧಾನಕ್ಕೆ ಈ ಗೋಲ್ಡ್ ಸೆಲ್ ಮಾಡ್ತಿದಾರಲ್ವಾ, ಅದು ಅನ್ಆರ್ಗನೈಸ್ ಸೆಕ್ಟರ್ ಇಂದ ಆರ್ಗನೈಸ್ ಸೆಕ್ಟರ್ ಗೆ ಶಿಫ್ಟ್ ಆಗ್ತಿದೆ. ಅನ್ಆರ್ಗನೈಸ್ ಸೆಕ್ಟರ್ ಇಂದ ಆರ್ಗನೈಸ್ ಸೆಕ್ಟರ್ ಗೆ ಶಿಫ್ಟ್ ಆಗ್ತಿದೆ ಅಂತಂದ್ರೆ ಏನಂತಂದ್ರೆ, ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈಗ ನೀವೇನಾದ್ರೂ ಗೋಲ್ಡ್ ನ ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಯೂಶಲಿ ನೀವು ಹೋಗಿ ಎಲ್ಲಿ ಬೈ ಮಾಡ್ತೀರಾ ಅಂತಂದ್ರೆ, ನೀವು ಹೋಗ್ಬಿಟ್ಟು ತನಿಷ್ಕ್ ಹತ್ರ, ಕಲ್ಯಾಣ್ ಜ್ಯುವೆಲರ್ಸ್ ಹತ್ರ, ಮಲಬಾರ್ ಗೋಲ್ಡ್ ಹತ್ರ, ಅಥವಾ PC ಜ್ಯುವೆಲರ್ಸ್ ಹತ್ರ ಈ ತರ ಕಂಪನಿಗಳಲ್ಲಿ ಬೈ ಮಾಡಲ್ಲ. ನೀವೇನ್ ಮಾಡ್ತೀರಾ ಅಂತಂದ್ರೆ, ನಿಮ್ ಊರಲ್ಲೇ ಒಬ್ರು ಅಕ್ಕ ಸಾಲಿಗರು ಇರ್ತಾರೆ, ಅಂದ್ರೆ ಗೋಲ್ಡ್ ಮಾಡೋರು ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಗೋಲ್ಡ್ ನ ಬೈ ಮಾಡಕ್ಕೆ ಪ್ರಿಫರ್ ಮಾಡ್ತೀರಾ. ಯಾಕಂತಂದ್ರೆ ನಿಮ್ ತಾತನ ಕಾಲದಿಂದ, ನಿಮ್ಮ ಅಪ್ಪಾಜಿ ಕಾಲದಿಂದ ಅವರೆಲ್ಲರೂ ಕೂಡ ಇದೇ ಅಂಗಡಿನಲ್ಲಿ ಹೋಗ್ಬಿಟ್ಟು ಗೋಲ್ಡ್ ನ ಬೈ ಮಾಡ್ತಿರ್ತಾರಲ್ವಾ, ಒಂದು ಟ್ರಸ್ಟ್ ಇದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಹೋಗ್ಬಿಟ್ಟು ಈ ಲೋಕಲ್ ಅಲ್ಲಿರೋ ಅಕ್ಕ ಸಾಲಿಗರ ಹತ್ರನೇ ಗೋಲ್ಡ್ ನ ಬೈ ಮಾಡಕ್ಕೆ ಪ್ರಿಫರ್ ಮಾಡ್ತಾರೆ. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ, ಎಕಾನಮಿನಲ್ಲಿ ಈ ಅನ್ಆರ್ಗನೈಸ್ ಸೆಕ್ಟರ್ ಇಂದ ಅಂದ್ರೆ ಅಕ್ಕ ಸಾಲಿಗರ ಹತ್ರ ಗೋಲ್ಡ್ ನ ಬೈ ಮಾಡೋದನ್ನ ಬಿಟ್ಟು ನಿಧಾನಕ್ಕೆ ಬ್ರಾಂಡೆಡ್ ಜ್ಯುವೆಲರಿ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಜನಗಳು. ಯಾಕಂತಂದ್ರೆ ಇಲ್ಲಿ ಲೈಕ್ ನಾನು ಅವ್ರು ಮೋಸ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಬಟ್ ದಿರ್ ಇಸ್ ಅ ಪಾಸಿಬಿಲಿಟಿ ಅವನು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡ್ತಾನೆ ಎಲ್ಲೋ ಗೊತ್ತಿಲ್ಲ, 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ಬಿಟ್ಟು 22 ಕ್ಯಾರೆಟ್ ಕೊಟ್ಟರು ಕೂಡ ನಾವೇನ್ ಚೆಕ್ ಮಾಡಕ್ ಬರಲ್ಲ. ಸೊ ಅದಕ್ಕೆ ಜನಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಿಧಾನಕ್ಕೆ ಈ ತರ ಅನ್ಆರ್ಗನೈಸ್ ಸೆಕ್ಟರ್ ಇಂದ ಅಂದ್ರೆ ಅಕ್ಕ ಸಾಲಿಗರ ಹತ್ರ ಹೋಗಿ ಬೈ ಮಾಡೋದ್ರ ಬದಲು ಬ್ರಾಂಡೆಡ್ ಅಂದ್ರೆ ಕಲ್ಯಾಣ್ ಜ್ಯುವೆಲರ್ಸ್ ಹತ್ರ, PC ಜ್ಯುವೆಲರ್ಸ್ ಹತ್ರ, ತನಿಷ್ಕ್ ಹತ್ರ, ಮಲಬಾರ್ ಗೋಲ್ಡ್ ಹತ್ರ, ಮತ್ತೆ ಅಟ್ಟಿಕಾ ಗೋಲ್ಡ್, ಹಿಂಗೆ ಕರ್ನಾಟಕದಲ್ಲಿ ಲೋಕಲ್ ಜ್ಯುವೆಲರೀಸ್ ತುಂಬಾ ಜನ ಇದಾರೆ. ಲೋಕಲ್ ಅಲ್ಲೂ ಕೂಡ ಒಂದೊಂದು ಬ್ರಾಂಡ್ ಹುಟ್ಕೊಳ್ತಿದ್ದಾವೆ. ಸೊ ಈ ತರ ಆರ್ಗನೈಸ್ ಸೆಕ್ಟರ್ ಗೆ ನಿಧಾನಕ್ಕೆ ಗೋಲ್ಡ್ ಬೈ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಇದರಿಂದ ಯಾರಿಗ್ ಬೆನಿಫಿಟ್ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಲಿಸ್ಟ್ ಆಗಿರೋ ಕಂಪನಿಗಳನ್ನೇ ಬೆನಿಫಿಟ್. ಸೊ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಲೈಕ್ ಇವರು ನಮ್ಮ ಭಾರತದ ಬಿಗ್ ಬುಲ್ ಅಂತ ಕರೀತಾರಲ್ವ, ರಾಕೇಶ್ ಜುಂಜುನ್ವಾಲಾ ಅವರು ಕೂಡ ಟೈಟನ್ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ ಹೆವಿ ರಿಟರ್ನ್ ಮಾಡಿದ್ದಾರೆ. ಯಾಕಂತಂದ್ರೆ ಅವರು ನಿಧಾನಕ್ಕೆ ಈ ಟ್ರೆಂಡ್ ನ ಗಮನಿಸ್ತಾರೆ. ಯಾವ ತರ ಟ್ರೆಂಡ್ ಅಂದ್ರೆ, ಆರ್ಗನೈಸ್ ಸೆಕ್ಟರ್ ಇಂದ ಅನ್ಆರ್ಗನೈಸ್ ಸೆಕ್ಟರ್ ಗೆ ಶಿಫ್ಟ್ ಆಗ್ತಿರೋದು. ನೀವು ಇಲ್ಲಿ ಸಿಂಪಲ್ ಆಗಿ ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ. 2020ರಲ್ಲಿ ಆರ್ಗನೈಸ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಅಂದ್ರೆ ಕೇವಲ 5% ಅಷ್ಟೇ ಇತ್ತು. ಅಂದ್ರೆ ನಮ್ಮ ದೇಶದಲ್ಲಿ ಏನಾದ್ರು 100 kg ಗೋಲ್ಡ್ ಸೇಲ್ ಆಗ್ತಿತ್ತು ಅಂತಂದ್ರೆ 2020ರಲ್ಲಿ 5 kg ಗೋಲ್ಡ್ ಮಾತ್ರ ಈ ಆರ್ಗನೈಸ್ ಸೆಕ್ಟರ್ ಇಂದ ಸೇಲ್ ಆಗ್ತಿತ್ತು. ಅಂದ್ರೆ ಈ ದೊಡ್ಡ ಬ್ರಾಂಡ್ಸ್ ಗಳಿದ್ವಲ್ವಾ, ಇವ್ರು ಸೇಲ್ ಮಾಡ್ತಿದ್ರು. ಇನ್ನು 95 kg ಗೋಲ್ಡ್ ನ ಯಾರು ಸೇಲ್ ಮಾಡ್ತಿದ್ರು ಅಂದ್ರೆ ಲೋಕಲ್ ಪ್ಲೇಯರ್ಸ್. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ವಾ, ಅಕ್ಕ ಸಾಲಿಗರು ಅಂತ, ಅವ್ರು ಸೇಲ್ ಮಾಡ್ತಿದ್ರು. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ, ನಿಧಾನಕ್ಕೆ ನೋಡಿ 2007ರಲ್ಲಿ ಆರ್ಗನೈಸ್ ಸೆಕ್ಟರ್ 6% ಮಾರ್ಕೆಟ್ ಶೇರ್ ನ ಗೇನ್ ಮಾಡಿದ್ದಾರೆ. 2020 ಬರೋದ್ರಲ್ಲಿ ಅದು 32% ಆಗಿದೆ. 2025 ಬರೋದ್ರಲ್ಲಿ ಅದು 40% ಆಗಿದೆ. ಸೊ ಹೋಗ್ತಾ ಏನಾಗುತ್ತೆ ಅಂತಂದ್ರೆ, ಆರ್ಗನೈಸ್ ಪ್ಲೇಯರ್ಸ್ ನಿಧಾನಕ್ಕೆ ಮಾರ್ಕೆಟ್ ಶೇರ್ ನ ಕಿತ್ಕೊಳ್ತಾ ಬರ್ತಾರೆ. ಸೊ ಮಾರ್ಕೆಟ್ ಶೇರ್ ನ ಕಿತ್ಕೊಳ್ತಿದಾರೆ ಅಂತಂದ್ರೆ ಏನ್ ಅರ್ಥ? ಇದರ ಅರ್ಥ ಏನಂತಂದ್ರೆ, ಈ ಕಂಪನಿಗಳಿಗೆ ಜಾಸ್ತಿ ಗ್ರೋತ್ ಇದೆ, ಫ್ಯೂಚರ್ ಅಲ್ಲಿ ಇನ್ನೂ ಜಾಸ್ತಿ ಗೋಲ್ಡ್ ಸೆಲ್ ಆಗುತ್ತೆ, ಇದರಿಂದ ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ ಅಂತ ಅರ್ಥ. ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಏನಂತಂದ್ರೆ, ಆಯ್ತಪ್ಪ ನನಗೆ ಅರ್ಥ ಆಯ್ತು, ರೀಸೆಂಟ್ ಆಗಿ ಯಾಕೆ ಗೋಲ್ಡ್ ಪ್ರೈಸ್ ಮೇಲೆ ಹೋಗಿತ್ತು, ಮತ್ತೆ ನಮ್ಮ ಭಾರತದಲ್ಲಿ ಇನ್ನೂ ಗೋಲ್ಡ್ ಯಾಕೆ ಜಾಸ್ತಿ ಸೇಲ್ ಆಗ್ತವೆ, ಈ ಗೋಲ್ಡ್ ಸೇಲ್ ಜಾಸ್ತಿ ಆಗ್ತಿರೋದ್ರಿಂದ ಈ ಕಂಪನಿಗಳಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ನನಗೆ ಸಿಂಪಲ್ ಆಗಿ ಅರ್ಥ ಆಗ್ತಾ ಬಂತು. ಈಗ ನಾನು ಇಂಡಿಪೆಂಡೆಂಟ್ ಆಗಿ ಯಾವ್ದಾದ್ರು ಒಂದು ಗೋಲ್ಡ್ ಸೆಕ್ಟರ್ ಇರೋ ಕಂಪನಿಗಳನ್ನ ಅನಾಲಿಸಿಸ್ ಮಾಡಿ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ, ಮೊದಲು ಆ ಕಂಪನಿ ಬಿಸ್ನೆಸ್ ಮಾಡಲ್ ನ ಅರ್ಥ
ಮಾಡ್ಕೋಬೇಕಲ್ವಾ. ಈ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಯಾವ ರೀತಿ ಇರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತ ನಿಮ್ಮ ಮೈಂಡ್ ಅಲ್ಲಿ ಕ್ವಶನ್ ಬರ್ತಿರ್ಬೋದು. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ ಆಕ್ಚುಲಿ ಈ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ನೀವೇನ್ ಅನ್ಕೊಂಡಿರ್ತೀರಲ್ವಾ ಯಾವ ತರ ಅಂತಂದ್ರೆ, ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಜ್ಯುವೆಲರಿ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಗೊತ್ತಿಲ್ದಿರೋರು ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಒಂದ್ ವೇಳೆ ಗೋಲ್ಡ್ ಪ್ರೈಸ್ ಏನಾದ್ರು ಮೇಲ್ ಹೋದ್ರೆ ಅದೇ ರೀತಿನೇ ಈ ಗೋಲ್ಡ್ ಪ್ರೈಸ್ ಮೇಲ್ ಹೋಗ್ತಿರೋದ್ರಿಂದನೇ ಈ ಕಂಪನಿಗಳು ಪ್ರಾಫಿಟ್ ಮಾಡ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಆಕ್ಚುಲಿ ಈ ಗೋಲ್ಡ್ ಪ್ರೈಸ್ ಮೇಲ್ ಹೋಗೋದ್ರಿಂದ ಈ ಕಂಪನಿಗಳಿಗೆ ಏನು ಪ್ರಾಫಿಟ್ ಆಗೋದೇ ಇಲ್ಲ ಅಂದ್ರೆ ನೀವು ನಂಬ್ತೀರಾ? ಆಕ್ಚುಲಿ ಈ ಕಂಪನಿಗಳು ಯಾವ ರೀತಿ ದುಡ್ಡನ್ನ ಮಾಡ್ತಾರಂತಂದ್ರೆ, ಮೇಕಿಂಗ್ ಚಾರ್ಜ್ ಅಂತ ಬರುತ್ತೆ, ಅದೇ ರೀತಿನೇ ಸ್ಟಡ್ಡೆಡ್ ರೇಷಿಯೋ ಅಂತ ಬರುತ್ತೆ. ಈ ಕಂಪನಿಗಳು ಗೋಲ್ಡ್ ನ ಬೈ ಬ್ಯಾಕ್ ಮಾಡೋದ್ರಿಂದ ಮತ್ತೆ ಈ ಕಂಪನಿಗಳಿಗೆ ಬ್ರಾಂಡ್ ವ್ಯಾಲ್ಯೂ ಇರೋದ್ರಿಂದ ಇವರು ಜಾಸ್ತಿ ದುಡ್ಡು ಮಾಡ್ತಾರೆ ಹೊರತು ಗೋಲ್ಡ್ ಪ್ರೈಸ್ ಮೇಲ್ ಹೋಗೋದ್ರಿಂದ ಇವರು ದುಡ್ಡು ಮಾಡಲ್ಲ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಏನು, ಅದೇ ರೀತಿನೇ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಏನ್ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಸಜೆಷನ್ ಕೊಡೋದಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಈ ಗೋಲ್ಡ್ ಜ್ಯುವೆಲರೀಸ್ ಅಂತ ಸಪರೇಟ್ ಆಗಿ ಒಂದು ಪ್ಲೇ ಲಿಸ್ಟೇ ಮಾಡ್ತೀನಿ, ಓಕೆನಾ, ಯೂಟ್ಯೂಬ್ ಅಲ್ಲಿ. ಇದರಲ್ಲಿ ಯಾವ್ಯಾವ ಗೋಲ್ಡ್ ಸೆಕ್ಟರ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳಿದಾವಲ್ವಾ, ಆ ಎಲ್ಲಾ ಕಂಪನಿಗಳು ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದ್ದಾರೆ, ಅವ್ರ ಫ್ಯೂಚರ್ ಔಟ್ಲುಕ್ ಏನಿದೆ, ಫ್ಯೂಚರ್ ಅಲ್ಲಿ ಯಾವ ತರ ಗ್ರೋ ಆಗ್ತಿದ್ದಾರೆ, ಆ ಕಂಪನಿಗಳು ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ಏನಿದೆ, ಪ್ರತಿಯೊಂದನ್ನು ಕೂಡ ನಾನು ಇದರಲ್ಲೇನೆ ಹಾಕ್ತಾ ಹೋಗ್ತೀನಿ. ಮತ್ತೆ ಆ ಕಂಪನಿಗಳು ಮುಂದೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಏನ್ ಕಾಲ್ ಮಾಡ್ತಾರಲ್ವಾ, ಆ ಕಾಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ ಪ್ರತಿಯೊಂದನ್ನು ಕೂಡ ನಾನು ಇದೇ ಪ್ಲೇ ಲಿಸ್ಟ್ ಅಲ್ಲೇನೆ ಅಪ್ಡೇಟ್ ಮಾಡ್ತೀನಿ. ಸೊ ಇದನ್ನೇ ನೋಡಿದ್ರೆ ಸಾಕು, ನಿಮಗೆ ಗೋಲ್ಡ್ ಸೆಕ್ಟರ್ ಅಲ್ಲಿರೋ ಎಲ್ಲಾ ಕಂಪನಿಗಳು ಕೂಡ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗ್ತವೆ. ನೀವು ಇಂಡಿಪೆಂಡೆಂಟ್ ಆಗಿ ಈ ಕಂಪನಿಗಳ ಅನಾಲಿಸಿಸ್ ಮಾಡಬಹುದು. ನಿಮ್ಗೆ ಯಾರ ಅವಶ್ಯಕತೆಯನ್ನು ಕೂಡ ಇರಲ್ಲ. ಬಟ್ ನಿಮ್ಗೆ ಯಾರ ಅವಶ್ಯಕತೆಯನ್ನು ಬೀಳಬಾರ್ದಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ, ಮೊದಲು ಇವು ಹೆಂಗ್ ವರ್ಕ್ ಆಗ್ತಾವಂತ ಕಲಿಬೇಕು. ಅದನ್ನ ಎಲ್ಲಿ ಕಲಿತೀರಾ ಅಂತಂದ್ರೆ, ಈ ಕಂಪ್ಲೀಟ್ ಪ್ಲೇ ಲಿಸ್ಟ್ ನೋಡೋದ್ರ ಮೂಲಕ ಕಲಿತೀರಾ.